to the channel and welcome to the Beast Facts. So ಇವತ್ತಿನ ವಿಡಿಯೋಲಿ ನಾವು ಫ್ರೀ ಫೈರ್ ಆಡ್ತಾ ಇದ್ದೀವಿ. ಅದರಲ್ಲಿ ಲೋನ್ ವುಲ್ಫ್ ಆಡ್ತಾ ಇದ್ದೀವಿ. ಸೊ ಮ್ಯಾಚ್ ಮಧ್ಯೆ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಯಾಕಂದರೆ ವಾಯ್ಸ್ ಬರೀ ಶೂಟಿಂಗ್ದೆ ಕೇಳಿಸ್ತಾ ಇದೆ, ಫೈರಿಂಗ್ದೆ. ಸೊ ಅಷ್ಟೊಂದು ಮಾತಾಡೋಕ್ಕಾಗಲ್ಲ. ಸೊ ಬೇಜಾರು ಮಾಡ್ಕೋಬೇಡಿ. ಅಂದರೆ ನಾನು ರೌಂಡ್ ಆದಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಏನೇನಾಯಿತು ಅಂತ. ಸೊ ಬನ್ನಿ ಇವಾಗ ಲೋನ್ ವುಲ್ಫ್. ಸೊ ಅಫಿಷಿಯಲ್ ಮಾಡ್ಬೋದು. ಲೋನ್ ವುಲ್ಫು ಕನ್ಫರ್ಮ್ ಇವಾಗ ಡೌನ್ಲೋಡ್ ಮಾಡ್ಕೋಬೇಕು. ನಾನು ಎಷ್ಟೋ ದಿವಸ ಆದಮೇಲೆ ಆಡ್ತಾಯಿದ್ದೀನಿ. ಸೊ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ನಿಮ್ಮ ಜೊತೆ ಮಾತಾಡ್ಸೋಕ್ಕೆ ಮ್ಯಾಚ್ ಮಧ್ಯ. ಆಗಲಿಂದ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಪ್ರತಿಯೊಂದು ರೌಂಡ್ ಆದಮೇಲೆ ನಾನು ಏನೇನಾಯಿತು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. Free Fire India is set in a virtual world and is not based on the real world. ಸೊ ಫಸ್ಟು ನನಗೆ ಸೆಲೆಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದೆ. ನಾನು ಒಂದು ಥಾಮ್ಸನ್ ತೊಗೊತಾ ಇದ್ದೀನಿ ಮತ್ತು ಒಂದು ಡೆಸರ್ಟ್ ಈಗಲು. ನಾನು ಯಾವುದೂ ಯೂಸ್ ಮಾಡೋಲ್ಲ ಅಷ್ಟೊಂದು, ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಬನ್ನಿ. ಸೊ ಇಲ್ಲಿ ಪ್ಲೇಯರು ಲ್ಯಾಗ್ ಆಗಿದೆ ಅನಿಸುತ್ತೆ, ಇವರೇನೋ ಆಡ್ತಾ ಇಲ್ಲ. ಸೊ ಆರಾಮಾಗಿ ಇವಾಗ ಆಡೋಕ್ಕೆ ಬಂದರು ಅಂದರೆ ಆಗಲಿಲ್ಲ ಅವ್ರ ಪ್ಲೇಯರ್ ಹೊಡೆಯೋಕ್ಕೆ. ಅಥವಾ ಇದು ಟ್ರ್ಯಾಪು ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಎಷ್ಟೊಂದು ಜನ ಇದನ್ನು ಟ್ರ್ಯಾಪಾಗಿ ಯೂಸ್ ಮಾಡ್ತಾರೆ. ಸೊ ನೋಡೋಣ ಬನ್ನಿ ಈ ರೌಂಡಲ್ಲಿ. हाँ ये कर लो पहले से. ನೋಡಿದಂಗೆ ಸೆಕೆಂಡ್ ರೌಂಡ್ ಕೂಡ ನಾನೇ ವಿನ್ ಅದೇ, ವಿಕ್ಟ್ರಿ ಅಂತ ಬಂದಿದೆ, ನೀವೇ ನೋಡ್ಬೋದು. ಸೊ ಪ್ಲೇಯರು ಜಾಯ್ನ್ ಆಗಿರ್ತಾರೆ, ಅಂದರೆ ಹಾಗೆ ಮಧ್ಯದಲ್ಲೇ ಬಿಟ್ಬಿಟ್ಟಿರ್ತಾರೆ. ಅದಕ್ಕೆ ಇದು ಆಟೋ ಪ್ಲೇ ಆಗುತ್ತೆ. ಆಟೋ ಪ್ಲೇಯರ್ ಅಷ್ಟೊಂದು ಚೆನ್ನಾಗಿ ಆಡಲ್ಲ ಅವರು. ಸೊ ಬನ್ನಿ ಈ ರೌಂಡಲ್ಲಿ ಏನಾಗುತ್ತೆ ನೋಡೋಣ. Yeah. ಥರ್ಡ್ ರೌಂಡ್ ಕೂಡ ನಾನೇ ವಿನ್ ಅದೇ. ಈಗ ಫೋರ್ತ್ ರೌಂಡಲ್ಲಿ ಏನಾಗುತ್ತೆ ಬನ್ನಿ ನೋಡಿ. ಸೊ ಇದು ಈಸಿಯಾಗಿ ವಿನ್ ಆಗ್ತಾಯಿದೆ. ನಾನು ಏನು ಕಷ್ಟ ಏನಿಲ್ಲ. ಅಲ್ಲಿಗೂ ರೆಕಾರ್ಡ್ ಮಾಡಿದ್ದೀನಿ, ನಿಮಗೆ ತೋರಿಸ್ಲೇಬೇಕು. ಸೊ ಈಗ ಒಂದು MP40 MA2B FF ನೈಫು ತುಂಬ ಎಫೆಕ್ಟಿವ್. ನೀವು ಕರೆಕ್ಟಾಗಿ ಯೂಸ್ ಮಾಡಿದ್ರೆ MP40 ತೊಗೊತೀನಿ ಮಾಡಿದ್ರೆ. FF ನೈಫ್ ತೋರಿಸ್ತೀನಿ ನೋಡಿ ವಾಯ್ಸ್. ಈಗ ನೋಡಿ ವಾಯ್ಸ್ ಹೆಡ್ ಶಾಟ್ ಕೊಟ್ಟರೆ ಹಿಂಗೆ. ಇದು ಈಸಿಯಾಗಿ ವಿನ್ ಆಗ್ಬಿಟ್ಟೆ ನಾನು. ಸೊ ಇದು ಏನು ಈಸಿ ಆಗಿಬಿಟ್ಟಿತ್ತು. ಸೊ ಇದೇ ವಿಡಿಯೋಲಿ ಇನ್ನೊಂದು ಆಡ್ತೀನಿ ನಾನು, ಅಂದರೆ ಈ ಸಲ CS ರ್ಯಾಂಕ್ ಆಡ್ತೀನಿ. ನೀವು ನಮ್ಮ ಜೊತೆ ಇರಿ. ಸೊ ನೋಡೋಣ ಬನ್ನಿ ಈ ಮ್ಯಾಚಲ್ಲಿ ಅಲ್ಲೇ, ಅಂದರೆ ಈ ರೌಂಡಲ್ಲಿ ಏನಾಗುತ್ತೆ CS ರ್ಯಾಂಕಲ್ಲಿ ಇನ್ನೂ ಮಾತಾಡೋಕ್ಕಾಗಲ್ಲ ಗೈಸ್. ಸೊ ಅದಕ್ಕೆ ನಾನು ಮೊದಲೇ ಹೇಳ್ಬಿಟ್ಟಿರ್ತೀನಿ ಎಡಿಟಿಂಗ್ ಟೈಮಲ್ಲಿ ಆದಷ್ಟು.
ಸೊ ಮ್ಯಾಚ್ ಆಗ್ತಾ ಇದೆ ಈಗ. ನನ್ನ ಹತ್ರ 2 ಇಮೋಟ್ ಇದ್ದಾವೆ. ಅದರಲ್ಲಿ ಒಂದು ಬ್ಯಾಸ್ಕೆಟ್ ಬಾಲ್ ಶೂಟಿಂಗು ಮತ್ತಿನ್ನೊಂದು ಹಾಯ್. ಇನ್ನೂ ಯಾಕೋ ಮ್ಯಾಚ್ ಆಗಿಲ್ಲ. ಇವಾಗ ಆಯಿತು ಗೈಸ್. ಬರ್ಮುಡಲ್ಲಿ Free Fire India is set in a ಸೊ ನಾನು ಈ ರೌಂಡಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲ್ಲ ಅಂದೆ. ಸೊ ಅದನ್ನು ನಾನು ಫಾಲೋ ಮಾಡ್ತೀನಿ. ಸೊ ಸೂಪರ್ ಎನರ್ಜೈಸರು 8 ಸೂಪರ್ ಎನರ್ಜೈಸರ್ ಇನ್ ಎವ್ರಿ ರೌಂಡ್. ಸೊ ಬನ್ನಿ, ಈ ರೌಂಡಲ್ಲಿ ಸಿಕ್ಕಿದೆ. ನೆಕ್ಸ್ಟ್ ರೌಂಡಲ್ಲಿ ಸಿಗುತ್ತೆ ಅಂತ. ಈಗ ಮ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ. ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ರೌಂಡಲ್ಲಿ ಸಿಗೋಣ, ಅಂದರೆ ಮಾತಾಡೋಣ. Thanks. Help me! double takedown. ಸರ್ ಗೈಸ್, ನಿಮ್ಮ ಜೊತೆ 2 ರೌಂಡ್ ಮಾತಾಡೋಕ್ಕಾಗಲಿಲ್ಲ. ಫಸ್ಟ್ ರೌಂಡಲ್ಲಿ ನಾನು ಸ್ವಲ್ಪ ರೆಕಾರ್ಡಿಂಗ್ ಆಫ್ ಆಗಿಬಿಟ್ಟಿತ್ತು. ಸೊ ಅದನ್ನು ಪ್ಲೀಸ್ ಇಗ್ನೋರ್ ಮಾಡಿ. ಸೊ ಫಸ್ಟ್ ರೌಂಡು ನಾವೇ ಗೆದ್ವಿ, ಈ ರೌಂಡು ನಾವೇ ಗೆದ್ದು ಸೆಕೆಂಡ್ ರೌಂಡು. ಸೊ ನಾನು ಹೋದ ರೌಂಡಲ್ಲಿ ಏನು M4 ತೊಗೊಂಡಿದ್ದೆ, ಈ ರೌಂಡಲ್ಲಿ M4A1 ತೊಗೊತೀನಿ. M4A1 ಜಾಸ್ತಿ ಡ್ಯಾಮೇಜ್ ಕೊಡಿದ್ದು ಇದರಿಂದ. ಸೊ ಈ ಮ್ಯಾಚಲ್ಲಿ ಏನಾಗುತ್ತೆ ನೋಡಿ, ನಾನು ಮಾತಾಡೋಕ್ಕಾಗಲ್ಲ. ಸೊ ಲೆಟ್ಸ್ ಗೋ. ನಾನು ಒಬ್ಬನೇ ರಶ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಎಲ್ಲ ನಮ್ಮ ಟೀಮ್ಮೇಟ್ನ ಕಾಯ್ತಾ ಇದ್ದೀನಿ. ಸೊ ರಶ್ ಮಾಡಿದ್ವಿ.
ಈ ರೌಂಡಲ್ಲಿ ನಾನು ಬೇಗ ಸತ್ತೋದೆ ಗೈಸ್. Double takedown. ಅದಕ್ಕೆ ಏನೂ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ರೌಂಡ್ ಫೈಟ್ ನೋಡಿ. ನಾನು ಟೀಮ್ಮೇಟ್ಗೆ ಹೆಲ್ಪ್ ಆದರೂ ಮಾಡಬೇಕಾಗಿತ್ತು, ಅಂದರೆ ಮಾಡಲಿಲ್ಲ. ಹೈಡ್ ಹಾಕೋಕ್ಕೆ ಹೋದ್ರೆ ಹೈಡ್ ಹಾಕೋಕ್ಕಾಗಲಿಲ್ಲ ಗೈಸ್. ಸೊ ಗೈಸ್, ಇವತ್ತೇ ಸಾಯಂಕಾಲ ಅಂದರೆ ರಾತ್ರಿ ಒಂದು 9 ಅಥವಾ 8 ಗಂಟೆಗೆ ನಮ್ಮ ಚಾನಲ್ಲಿ ಟ್ರೈನಿಂಗ್ ಬ್ಲಾಗ್ ಬರ್ತಾಯಿದೆ. ಅಂದರೆ ಟ್ರೈನಿಂಗ್ ಆಡಿರೋದು ನಾನು ಫ್ರೀ ಫೈರಲ್ಲಿ. ಅದರಲ್ಲೂ ಇನ್ನೂ ಮಜಾ ಇದೆ, ನೋಡ್ಬೋದು ನೀವು. ಸೊ ಕಾಯ್ತಾಯಿರಿ ಇವತ್ತೇ. ಸೊ ಇವಾಗ ಮನುಷ್ಯರು ಏನಾಗುತ್ತೆ ಬನ್ನಿ ನೋಡೋಣ. Need equipment. ಈ ಮ್ಯಾಚ್ ನಾವೇ ವಿನ್ ಆಗಿದ್ದೀವಿ. ಲಾಸ್ಟಲ್ಲಿ ಮೆಡ್ಕಿಟ್ ಬ್ಯಾಟಲ್ ಆಯಿತು. ಸೊ ಅದರಲ್ಲೂ ನಾವೇ ಗೆದ್ವಿ. ಈಗ ರೌಂಡ್ 4 ರಿಬ್ನಾನ್ ವಿಲೇಜಲ್ಲಿ ಲಾಸ್ಟ್ ರೌಂಡ್ ಇದು ಮ್ಯಾಚ್ ಪಾಯಿಂಟು. ನಾವು ಗೆದ್ದರೆ ಮುಗೀತು, ಇಲ್ಲ ಅವ್ರು ಗೆದ್ದರು ಅಂದರೆ ಆಗಲ್ಲ, ಮತ್ತೆ ಆಡಬೇಕು ನಾವು. ಸೊ ಈ ಮ್ಯಾಚಲ್ಲಿ ಒಂದು ESK 94 ಮತ್ತು ಒಂದು A94 ತೊಗೊಂಡು. ಇದು ನ್ಯೂ ಅಪ್ಡೇಟು, ಫುಟ್ಬಾಲ್ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಅದನ್ನು ಕ್ಲಿಕ್ ಮಾಡ್ಬೋದು. ಈ ಮ್ಯಾಚಲ್ಲಿ ಏನಾಗುತ್ತೆ ನೋಡಿದೆ. ಸೊ ಒಂದು ಹೆಡ್ ಶಾಟ್. ಇಲ್ಲಿ ಯಾರು ಕಾಣಿಸಿದ್ರು ಅಂದರೆ ಹೊಡೆಯಕ್ಕಾಗಿಲ್ಲ ನಾನು. Double takedown. ನೀವು ಮ್ಯಾಚ್ ನೋಡಿದ್ರಿ, ಯಾರು ಗೆದ್ದು ಅಂತ ಗೊತ್ತಾಗಿರ್ಬೋದು. ನಾವೇ ಗೆದ್ದಿರೋದು. ಸೊ ಫಸ್ಟು ಲೋನ್ ಗೋಲ್ಸ್ ಆಡಿದ್ದು ಅದು ವಾರ್ಮಪ್ ಥರನೇ ಅಂದ್ಕೊಳ್ಳಿ. ಅದರಲ್ಲಿ ಏನೋ ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ ಅಂದರೆ ಚೆನ್ನಾಗಿ ಆಡಲಿ, ತುಂಬಾ ಚೆನ್ನಾಗಿ ಆಡಿದೆ. ಯಾಕಂದರೆ ಆ ಪ್ಲೇಯರ್ ಆಗ್ತಾ ಇರಲಿಲ್ಲ. ಸೊ ಅದೇ ಒಂದು ವಾರ್ಮಪ್ ಥರ ಆಯಿತು. ಸೊ ಇಲ್ಲಿ ಸೆಕೆಂಡ್ ಆಗಿ CS ಟೈಮ್ ಕಡಿದ್ವಿ. 0-4 ನಾವೇ ಗೆದ್ದಿದ್ದೀನಿ ನಮ್ಮ ಟೀಮ್ ಮೇಟ್ಸಿಂದ. ಸೊ ನಮ್ಮದೊಂದು 4 kills 3 kills ಇರ್ಬೋದು. ಸೊ ಇದೇ ಥರ ಎಕ್ಸೈಟಿಂಗ್ ವೀಡಿಯೋಸ್ಗೆ ನಮ್ಮ ಬೀಸ್ಟ್ ಫ್ಯಾಕ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಸಬ್ಸ್ಕ್ರೈಬ್ ಆಗಿ ನೀವು ನಮ್ಮ ಬೀಸ್ಟ್ ಫ್ಯಾಮಿಲಿ ಅಂದರೆ ನಮ್ಮ ಬೀಸ್ಟ್ ಆರ್ಮಿ ಅಥವಾ ಬೀಸ್ಟ್ ಫ್ಯಾಮಿಲಿನೇ ಅಂದ್ಕೊಳ್ಳಿ. ಅದಕ್ಕೆ ಜಾಯ್ನ್ ಆಗಿ ಮತ್ತು ನೀವು ಬೀಸ್ಟ್ಸ್ ಆಗೋಕ್ಕೆ ಅದೇ ನಿಮ್ಮ ಮೊದಲನೇ ಸ್ಟೆಪ್. ಸೊ ಇದೇ ಥರ ಎಕ್ಸೈಟಿಂಗ್ ವೀಡಿಯೋಸ್ಗಾಗಿ ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಹೊಸ ವಿಡಿಯೋ ಬರೋ ತನಕ ಹ್ಯಾವ್ ಅ ಗುಡ್ ಡೇ. ಅಲ್ಲಿ ತನಕ ಬಾಯ್.